ಯಾರಿದ್ದೀರಿ ಮನೇಲಿ? ಅವಳೆ ಇವ್ರು ಯಾರೋ ದೊಡ್ಡ ಆಫೀಸರ್ ಇದ್ದಂಗೆ ಇದ್ದಾರೆ. ಅಯ್ಯೋ ದೇವ್ರಿ, ಏನನ ಅವಳೇನ ಈಚೆ. ಸರ್, ಯಾರು ಬೇಕಾಗಿತ್ತು ಸರ್? ವರ್ಷ ಅವ್ರು ಇದ್ದಾರಾ? ವರ್ಷ ಅವ್ರು ಬೇಕಾಗಿತ್ತು. ಇದ್ದಾರೆ ಸರ್. ಯಾರು ಸರ್ ನೀವು? ನಾವು ಗ್ಯಾಸ್ ಆಫೀಸಿಂದ ಬಂದಿದ್ದೀವಿ. ವರ್ಷ ಅವ್ರ ಹತ್ರ ಸ್ವಲ್ಪ ಮಾತಾಡಬೇಕು. ವರ್ಷ ಮತ್ತು ವಿಜಿ ಇವರು ಅಡ್ರೆಸ್ ಕೊಟ್ಟಿದ್ದಾರೆ. ವಿಜಿ ಅವ್ರು ಬೇಕಾಗಿತ್ತು. ವರ್ಷ ಅವ್ರಿಗೆ ಇದು ನಾವು ಸೈನ್ ಹಾಕ್ಸ್ಕೋಬೇಕು. ವಿಜಯ್ ಅವ್ರದ್ದು ಸೈನ್ ಹಾಕ್ಸ್ಕೋಬೇಕು. ಇದು ಅಡ್ರೆಸ್ ಅಂತ ಹೇಳಿ ಈ ಅಡ್ರೆಸ್ಸಿಗೆ ಕಳಿಸಿದ್ದಾರೆ. ನಾವು ಕೇಳಿದ್ವಿ ಅಲ್ಲಿ ಯಾರನ್ನೂ. ಅವರು ಆಧಾರ್ ಕಾರ್ಡಲ್ಲಿ ವರ್ಷ ಅವ್ರ ಅಡ್ರೆಸ್ ತೊಗೊಂಡು ನಾವು ಇಲ್ಲಿಗೆ ಬಂದಿದ್ದೀವಿ. ವಿಜಯ್ ಅವ್ರಿಗೆ ಫೋನ್ ಮಾಡಿದ್ವಿ, ಅವರು ರಿಸೀವ್ ಮಾಡಲಿಲ್ಲ. ನಿಮ್ಮ ಮನೇಲಿ ಇದ್ದಾರಾ ಅವರು? ವಿಜಿ ಇಲ್ಲ ಸರ್, ನಮ್ಮ ವರ್ಷ ಇದ್ದಾನೆ. ವರ್ಷ ವರ್ಷ ಪಾಪ ಬಾರಪ್ಪ, ಯಾರ ಬಂದವ್ರೆ? ಬರಿ ಸರ್, ಬರಿ ಕೂತ್ಕೊ ಬನ್ನಿ. ನಮಸ್ತೆ ಸರ್. ನಮಸ್ತೆ. ವರ್ಷ ಅವ್ರು ನೀವೇನಾ? ಹೌದು ಸರ್, ನಾನೇ ವರ್ಷ. ಅಂದರೆ ಸರ್ ಏನಾಗಬೇಕಾಯ್ತು ಸರ್? ಯಾರು ಸರ್ ನೀವು? ಸರ್ ನಾವು ಗ್ಯಾಸ್ ಆಫೀಸಿಂದ ಬಂದಿದ್ದೀವಿ. ಇವಾಗ ವಿಜಯ್ ಅವರು ಹೊಲದಲ್ಲಿ ಗ್ಯಾಸ್ ಪೈಪ್ಲೈನ್ ಹೋಗಿದೆ. ಅದಕ್ಕೇ ಅವತ್ತು ನಿಮ್ಮದು ಅಕೌಂಟ್ ಕೊಟ್ಟಿದ್ರಲ್ಲ, ಇವಾಗ ನಾವು ಒಂದು ಒಪ್ಪಿಗೆ ಪತ್ರ ಅಂತ ಹೇಳಿ ರೆಡಿ ಮಾಡ್ಕೊಂಡು ಬಂದಿದ್ದೀವಿ. ಆ ಒಪ್ಪಿಗೆ ಪತ್ರಕ್ಕೆ ನಿಮ್ಮ ಸಹಿ ಹಾಕಬೇಕು. ಅವ್ರು ಹೇಳಿದ್ರು ಸರ್ ಇವರು ಸೇರಿಸ್ಕೊಳ್ಳಿ ಸರ್ ಅಂತ ಹೇಳಿದ್ರು. ನನ್ನ ಗಂಡ ಇವಾಗ ಕಿರಿಕಿರಿ ಮಾಡ್ತಾರೆ, ಅದಕ್ಕೇ ಸ್ವಲ್ಪ ಇವ್ರನ್ನೂ ಸೇರಿಸ್ಕೊಳ್ಳಿ, ಇವ್ರದ್ದು ಸೈನ ಇವ್ರಿಗೆ ಕೊಟ್ಬಿಡಿ, ಇವ್ರ ಅಕೌಂಟ್ಗೆ ಹಾಕಿ ಅಂತ ಹೇಳಿ ನಿಮ್ಮದು ಅಕೌಂಟ್ ಎಲ್ಲ ಕೊಟ್ಟಿದ್ರು ಅವರು. ಅದಕ್ಕೆ ನಿಮ್ಮದು ಆಧಾರ್ ಕಾರ್ಡ್ ಅಡ್ರೆಸ್ ಹುಡ್ಕೊಂಡು ಬಂದಿದ್ದೀವಿ. ಇವಾಗ ನೀವು ಒಪ್ಪಿಗೆ ಪತ್ರಕ್ಕೆ ನೀವು ಸಹಿ ಹಾಕಬೇಕು. ಸಹಿ ಹಾಕಿದ್ರೆ ನಿಮಗೆ ಅಮೌಂಟ್ ಬರುತ್ತೆ ನಿಮ್ಮ ಅಕೌಂಟ್ಗೆ, ಮತ್ತು ತಿಂಗಳ ಬರುತ್ತೆ. ಮತ್ತು ಇನ್ನೊಂದು, ನಮ್ಮ ಆಫೀಸಲ್ಲಿ ಇನ್ನು ಹೊಸ್ದಾಗಿ ಅವರು ನಮಗೆ ಮೀಟಿಂಗ್ ಮಾಡಿ ಹೇಳಿದ್ದಾರೆ, ನಮಗೆ ಈಗ ಗ್ಯಾಸ್ ಪೈಪ್ಲೈನ್ ಆಗಿರೋದ್ರಿಂದ ಅಲ್ಲೇನು ಬೆಳೆ ಹಾಕೋದಕ್ಕಾಗೋದಿಲ್ಲ, ಬೆಳೆ ಕಡಿಮೆ ಆಗೋದು. ಗ್ಯಾಸ್ ಪೈಪ್ಲೈನ್ ಹೋಗಿದ್ರೆ ಬೆಳೆ ಕಡಿಮೆ ಆಗುತ್ತೆ ಆ ಹೊಲದಲ್ಲಿ. ಅದಕ್ಕೇ ಅದನ್ನು ಏನಾದರೂ ಮಾರಾಟ ಮಾಡೋ ಆಗಿದ್ದರೆ ತೊಗೋಬಿಡಿ ಅಂತ ಹೇಳಿದ್ದಾರೆ. ಅದಕ್ಕೇ ಅದು ಮಾರಾಟ ಮಾಡ್ತೀರಾ ನಿಮ್ದು? ಯಾಕಂದರೆ ರೋಡ್ ಸೈಡ್ ಸ್ವಲ್ಪ ಜಮೀನು ಇರೋದ್ರಿಂದ, ಅದು ರೋಡ್ ಸೈಡ್ ಐತೆ ಜಮೀನು. ಅದಕ್ಕೇ ಅದನ್ನು ಸ್ವಲ್ಪ ತೊಗೊಬಿಟ್ಟು ಅಂಗಡಿಗಳು ಏನಾದ್ರೂ ಮಾಡಿಬಿಟ್ಟು, ಅದು ಸ್ವಲ್ಪ ಏನೋ ನಮಗೆ ಸ್ವಲ್ಪ ಫ್ಯಾಕ್ಟ್ರಿ ಏನಾದರೂ ಮಾಡ್ಕೊಳ್ಳೋದ, ಏನಾದರೂ ನಮ್ಮ ಆಫೀಸ್ಗಳು ಏನಾದರೂ ಮಾಡ್ಕೊಳ್ಳೋದ ಅಂತ ಹೇಳಿ ನಮ್ಮ ಆಫೀಸಲ್ಲಿ ಸ್ವಲ್ಪ ಮೀಟಿಂಗ್ ಮಾಡಿದ್ದಾರೆ ಬಾಸ್ ಹೇಳಿದ್ದಾರೆ, ಈ ಥರ ಹೋಗಿ ಅವ್ರಿಗೆ ಇನ್ಫಾರ್ಮ್ ಮಾಡಿ ಅಂತ ಹೇಳಿದ್ದಾರೆ. ನೋಡಿ, ಕೊಡೋದಾದರೆ ಜಮೀನು ಖರೀದಿಗೆ ತೊಗೊಳ್ತೀವಿ. ಆಫೀಸ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಬೇಕು ನಮಗೆ, ಯಾಕಂದರೆ ರೋಡ್ ಸೈಡ್ ಇರೋದ್ರಿಂದನ. ಅದಕ್ಕೆ ನಿಮ್ಮ ಜಮೀನಲ್ಲಿ ಇವಾಗ ನಮ್ಮದು ಗ್ಯಾಸ್ ಪೈಪ್ಲೈನ್ ಹೋಗುತ್ತೆ. ಅದಕ್ಕೆ ನಿಮಗೆ ನಾವು ಸಹಿ ಹಾಕ್ಸ್ಕೊಂಡು ಹೋಗಬೇಕು. ಹೌದಾ ಸರ್? ನನ್ನ ಅಕೌಂಟ್ ಕೊಟ್ಟಿಲ್ಲ ವಿಜಿ? ಹೌದು, ನಿಮ್ಮ ಅಕೌಂಟ್ ಕೊಟ್ಟಿದ್ದಾರೆ. ನಿಮ್ಮ ಸಹಿ ಅವ್ರದ್ದು ಬೇಕು. ಅವ್ರು ಆಲ್ರೆಡಿ ಹಾಕಿದ್ದಾರೆ. ಅವತ್ತು ಹೇಳಿದ್ರು ಸರ್ ಇವ್ರಿಗೆ ಸೇರಬೇಕಾಗಿದ್ದು, ಇವ್ರು ನಮ್ಮ ಮನೆಯವರು, ನನ್ನ ಗಂಡ ಅವರು. ನಾನು ಆಲ್ರೆಡಿ ಅವ್ರಿಗೆ ಅದು ಅವ್ರದ್ದೇನೋ ಡಿವರ್ಸ್ ತೊಗೊಂಡಿರೋದಂತಲ್ಲ, ಅದಕ್ಕೆ ನಾನು ಹಿಂಗೆ ಈ ಥರ ಆಯ್ತಲ್ಲ, ಅವ್ರದ್ದು ಹೆಸರು ತೋರಿಸುತ್ತಲ್ಲ ಅಂತ ಹೇಳಿದ್ಕೇ ಸರ್ ಇಲ್ಲ ಸರ್ ಅದನ್ನು ಕ್ಯಾನ್ಸಲ್ ಮಾಡಿಬಿಡಿ, ಕ್ಯಾನ್ಸಲ್ ಮಾಡಿ ಇವ್ರನ್ನ ಹಾಕ್ಬಿಡಿ ಅಂತ ಹೇಳಿ ನಿಮ್ಮ ಅಡ್ರೆಸ್ ಎಲ್ಲ ಕೊಟ್ಟು ಅವರು ನಿಮ್ಮ ಅಕೌಂಟ್ ಎಲ್ಲ ಕೊಟ್ಟಿದ್ದರು. ಹೌದಾ ಸರ್? ಹಂಗಾದ್ರೆ ಇವಾಗ ದುಡ್ಡು ಬರುತ್ತಾ, ಅಮೌಂಟು? ಹೌದಪ್ಪ, ನಿಮಗೆ ಅಮೌಂಟ್ ಬರುತ್ತೆ. ಮತ್ತು ತಿಂಗಳ ನಿಮಗೆ ಇವಾಗ ಒಂದು ಮಿನಿಮಮ್ ಅಂದರೆ ಒಂದು 5 ಲಕ್ಷ ಬರ್ಬೋದು. 5 ಲಕ್ಷ ಇವಾಗ ಬೇಕಾದರೆ ನಾವು ನಿಮಗೆ ಕೊಡ್ತೀವಿ ಅಂತ ನಾವು ಒಪ್ಪಿಗೆ ಪತ್ರದಲ್ಲೆಲ್ಲ ಬರೆದುಕೊಟ್ಟು, ಇವಾಗ ನಿಮಗೆ ಅಡ್ವಾನ್ಸ್ ಅಂತ ಹೇಳಿ 5 ಲಕ್ಷ ಕೊಡ್ತೀವಿ. ಆಮೇಲೆ ತಿಂಗಳನ 1 ಲಕ್ಷ ಬರ್ಬೋದು ನಿಮಗೆ. ಆಮೇಲೆ ಎಷ್ಟು ಬರುತ್ತೆ ಅಂತ ಹೇಳಿ ನಾನು ಈಗ ಅಂದಾಜು ಮಾಡಿದ್ರೂ 1 ಲಕ್ಷ ಬರುತ್ತೆ ನಿಮಗೆ. ಯಾಕಂದರೆ ಜಾಸ್ತಿ ಜಮೀನು ಇರೋದ್ರಿಂದನ 1 ಲಕ್ಷ ಬರುತ್ತೆ. ಅದು ಬೇರೆ ರೋಡ್ ಸೈಡ್ ಜಮೀನು ಸರ್, ನಮಗೆ ಅದು ಬೇರೆ ಸ್ವಲ್ಪ ತೆಂಗಿನ ಗಿಡ ಐತೆ, ಅದಕ್ಕೆ ಸ್ವಲ್ಪ ಜಾಸ್ತಿ ಆಗುತ್ತೆ. 1 ಲಕ್ಷ ಬರುತ್ತೆಪ್ಪ, 1 ಲಕ್ಷ ಬರುತ್ತೆ. ಸರಿ ಸರ್, ಇನ್ನೂ ಏನಾದರೂ ಕೊಡಬೇಕಾ? ಏನಿಲ್ಲ, ಈ ಒಪ್ಪಿಗೆ ಪತ್ರಕ್ಕೊಂದು ನೀವು ಸಹಿ ಹಾಕ್ಬಿಟ್ರೆ ಸಾಕು, ನಿಮ್ಮ ಅಕೌಂಟಿಗೆ ಬಂದುಬಿಡುತ್ತೆ. ಸರಿ ಸರ್, ಆಯಿತು. ಶಂಕರು, ಇದರಲ್ಲಿ ಇದೆ ನೋಡಿ ವರ್ಷ ವಿಜಯ್ ಅನ್ನೋದು ತೆಗಿ. ಇಲ್ಲ ಹಾಕಿ ಈ ಕಡೆ ಒಂದು ಹಾಕಿ, ಈ ಕಡೆ ಒಂದು. ಇನ್ನೂ ಎಲ್ಲಾದರೂ ಹಾಕ್ಬೇಕಾ ಸರ್? ಸರಿ ಸಾಕು ಆಯಿತು. ಏನಾದರೂ ಬೇಕಿದ್ರೆ ನಾನು ನಿಮಗೆ ಫೋನ್ ಮಾಡ್ತೀನಿ. ನಿಮ್ಮದು ಫೋನ್ ನಂಬರು ನಿಮಗೆ ಫೋನ್ ಮಾಡಿದೆ, ಆಧಾರ್ ಕಾರ್ಡಲ್ಲಿ ಅದು ನಂಬರ್ ಇದೆಯಲ್ಲ, ಅವು ಫೋನ್ಗೆ ಫೋನ್ ಮಾಡಿದೆ. ಫೋನ್ ನಿಮಗೆ ಬರ್ತಾ ಇಲ್ಲ. ಅದಕ್ಕೆ ಫೋನ್ ಮಾಡಿದ್ರೆ ನಾವು ಇಲ್ಲಿ ಬರೋಂಥ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ನಿಮ್ಮದು ಫೋನ್ ಬರಲಿಲ್ಲ. 2 ನಂಬರಿಗೂ ಮಾಡಿದ್ವಿ, ಮತ್ತು ವಿಜಯ್ ಅವ್ರದ್ದು ಮತ್ತು ನಿಮ್ಮದು 2 ಆಧಾರ್ ಕಾರ್ಡಲ್ಲಿರೋ ನಂಬರ್ಗೆ ನಾವು ಫೋನ್ ಮಾಡಿದ್ವಿ. ಆದರೆ ಅದು ಬರಲಿಲ್ಲ ಫೋನು. ನೀವು ಒಂದು ಸ್ವಲ್ಪ ಅದು ಫೋನ್ ನಂಬರ್ ರೆಡಿ ಮಾಡಿಸ್ಕೊಳ್ಳಿ. ನಮ್ಗೆ ಏನಾದ್ರೂ ಬೇಕಂದರೆ ನಿಮಗೆ ಫೋನ್ ಮಾಡ್ತೀವಿ. ಸರಿ ಸರ್, ಆಯಿತು. ಅದು ರೆಡಿ ಮಾಡಿಸ್ಕೊತೀನಿ ಸರ್. ಫೋನ್ ಸ್ವಲ್ಪ ಸರಿ ಇರಲಿಲ್ಲ. ಓಕೆ ಸರ್, ಸರಿ ಮಾಡಿಸ್ಕೊತೀನಿ. ಸರಿ, ಓಕೆ. ಪಾಪ ದುಡ್ಡು ಬರುತ್ತೆ. ನೋಡಮ್ಮ ಪಾಪ ವಿಜಿ ನನ್ನ ಅಕೌಂಟ್ ಕೊಟ್ಟು ನನಗೆ ಬರೋ ಥರ ಮಾಡಿದ್ದಾಳೆ. ಅವರು ಸ್ವಲ್ಪ ಕಿರಿಕಿರಿ ಮಾಡ್ತಾರೆ, ಅವ್ರ ಗಂಡನ ಮನೆಯವರು ಅಂತ ಹೇಳಿ ನಾನು ಅವಾಗ ಇನ್ನೊಳ ಹತ್ರ ಚೆನ್ನಾಗಿದ್ನಲ್ಲ, ಅದಕ್ಕೆ ನನಗೆ ಬರೋ ಥರ ಮಾಡಿದ್ದಾಳೆ. ಈಗ 5 ಲಕ್ಷ ಬರುತ್ತಂತೆ ನೋಡಮ್ಮ ಅಮೌಂಟು. 5 ಲಕ್ಷ ಅಮೌಂಟ್ ಬರುತ್ತೆ, ಮತ್ತು ತಿಂಗಳ 1 ಲಕ್ಷ ಬರುತ್ತಂತೆ. ಅದಕ್ಕೋಸ್ಕರ ಕಣಮ್ಮ. ಹಂಗಂತ ಹೇಳ್ತಾ ಇದ್ಲು. ನನಗಿವಾಗ ಬಂದಿರೋ ಹೊಲದಲ್ಲಿ ಇವಾಗ
ಪೈಪ್ಲೈನ್ ಹೋಗುತ್ತೆ, ಗ್ಯಾಸ್ ಪೈಪ್ಲೈನು, ಅದಕ್ಕೆ ಅಮೌಂಟ್ ಕೊಡ್ತಾರೆ. ಇವಾಗ ಸ್ವಲ್ಪ ತೆಂಗಿರೋದ್ರಿಂದ ಅಲ್ಲೊಂದು ಅಡಿಕೆ ಬೇರೆ ಇಡ್ಸಿದಾಳಂತೆ, ಅದಿರೋದ್ರಿಂದ ಜಾಸ್ತಿ ಬರುತ್ತೆ. ಬೆಳೆ ಇರೋದ್ರಿಂದ ಖಾಲಿ ಜಮೀನಾಗಿದ್ರೆ ಬರ್ತಾ ಇರಲಿಲ್ಲ, ಗ್ಯಾಸ್ ಪೈಪ್ಲೈನ್ ಹೋಗಿರೋದ್ರಿಂದ ಬರುತ್ತೆ ಅಂತ ಹೇಳ್ತಾ ಇದ್ಲು. ನಾನು ಇದನ್ನ ಯಾವ ಕಾಲಕ್ಕೋ ಏನೋ ಅಂತ ಹೇಳಿ ಕೇಳಿದ್ಲು. ಅವತ್ತೊಂದು ಅಕೌಂಟು ಒಂದು ಫೋಟೋ ಬೇಕು ಅಂತ ಹೇಳಿ ಕೊಟ್ಟಿದ್ದೆ, ಆದರೆ ಇವತ್ತು ಅದು ಬಂದೈತಿ. ಅದಕ್ಕೆ ಕಣಮ್ಮ, ನಾವೇ ನೋಡ್ಕೋಬೇಕು. ನೋಡಿ ಹೆಂಗ ನಿಂದೆ ಕೊಟ್ಟವಳೆ. ಅವ್ರು ಇವಾಗ ಅದಕ್ಕೇನಾದ್ರು ತಕರಾರು ಮಾಡ್ತಾರೇನೋ. ಇಲ್ಲ ಕಣ್ ಪಾಪ, ಬಿಡಬೇಡ. ನೀನೇ ನೋಡ್ಕೊಂಡು ನೀನೇ ತಕ. ಯಾಕೆ ಬಿಡ್ತೀಯ? 5 ಲಕ್ಷ ದುಡ್ಡು ಇವಾಗ ತಿಂಗಳ 1 ಲಕ್ಷ ಬರುತ್ತೆ ಅಂತಂದರೆ ಯಾಕೆ ಬಿಡಬೇಕು? ಆಫೀಸಿಂದಾನ ಕೊಡ್ತಾರೆ ಅವರೆಲ್ಲಾನು. ಹೆಂಗ ಕೊಟ್ರ ಅತ್ಲಾಗೆ ನೆಮ್ಮದಿಗೆ ಜೀವನ ಮಾಡ್ಬೋದಾಗ್ತ. ಸುಗುಣ ನಮ್ಮನ್ನು ಅವಳು ನೋಡ್ಕೊಂಡು ಇಬ್ಬರೊಳು ಸೇನಕ್ಕಿರತ್ ಕಲೀರಿ ಅಷ್ಟು. ಇನ್ನೇನು ಮಾಡೋಕ್ಕಾಗಲ್ಲ. ಇವಾಗ ನೀವು ಕೈ ಬಿಟ್ರೆ ಇವಾಗ ಅವಳನ್ನ ಯಾರಪ್ಪ ನೋಡ್ತಾರೆ? ಇವಾಗ ಇಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು, ಹಂಗಾಗೈತಿ. ಅದಕ್ಕೆ ಕಣಮ್ಮ, ಇವಾಗ ಅದು ತಿಂದಿರೋ ಋಣಕ್ಕಾದ್ರೂ ನಾವು ನೋಡ್ಕೋಬೇಕಲ್ಲ. ಇವಾಗ ಹೆಂಗೂ 5 ಲಕ್ಷ ಅಮೌಂಟ್ ನಾವೇ ಬರೋ ಥರ ಮಾಡೋಳಲ್ಲ. ಈಗ ನನಗೆ ಬರುತ್ತಂತೆ, ಈಗ ನಾನು ಬೇರೆ ಸೈನ್ ಹಾಕಿದ್ದೀನಿ ಒಪ್ಪಿಗೆ ಪತ್ರಕ್ಕೆ. ಅದಕ್ಕೋಸ್ಕರ ಇವಾಗ ನನ್ನ ಸೇರಿಸಿದಾಳಂತೆ ಪಾಣ್ಯಕ್ಕೆ. ಅದು ಇವಾಗ ಅವ್ರು ಹೇಳಿದ್ರಲ್ಲ, ಪಾಣಿಲಿ ನಿಮ್ಮ ಹೆಸ್ರು ಬರುತ್ತೆ, ಅದಕ್ಕೆ ನಿಮಗೆ ಇದನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ನಾನು ಸೇರಿಸಿದಾಳೆ. ಇವಾಗ ಗಂಡ ಅಂತೇಳಿ ಆಧಾರ್ ಕಾರ್ಡ್ ಚೇಂಜ್ ಮಾಡಿಸಿಲ್ಲ, ಅದಕ್ಕೇ ಈ ಥರ ಇವಾಗ ಇಲ್ಲಿ ಅಡ್ರೆಸ್ಸಿಗೆಲ್ಲ ಆಧಾರ್ ಕಾರ್ಡ್ ಎಲ್ಲ ಚೇಂಜ್ ಮಾಡಿಸಿದ್ಲಲ್ಲ, ಗಂಡನಾಗಿ ಇವಾಗ ನನಗೆ ಸೇರೈತದು ಆಸ್ತಿ ಅಲ್ಲ. ಅದಕ್ಕೋಸ್ಕರ ಅಲ್ಲ, ಅವಳು ಇಲ್ಲಿಲ್ಲ ಅಂದರೆ ಬರಲ್ವೇನೋ ದುಡ್ಡು? ಅದೇ ಬರುತ್ತೇನ, ಅದೇ ಅವತ್ತು ಹೇಳ್ತಿದ್ಲಪ್ಪ. ಅವರು ಇನ್ನೊಂದ್ಸತಿ ಅಲ್ಲಿ ಹೋಗಿದ್ವಿ ಅವಾಗ ಒಂದ್ಸತಿನ ಹೇಳ್ತಾ ಇದ್ರು. ಅದೇ ಅವರು ಹೆಸರಿಗಿರೋರು ಇಲ್ಲ ಅಂತಂದರೆ ಅರ್ಧ ಬರುತ್ತೆ, ಅರ್ಧ ನಿಲ್ಲಿಸ್ತಾರೆ ಅಂತ ಹೇಳ್ತಿದ್ರು. 1 ಲಕ್ಷ ಬರತ್ತಾಗ 50,000 ಬರುತ್ತೆ ಅಂತ ಹೇಳ್ತಿದ್ರು. ಅದೇನೋ ಸರಿಯಾಗಿ ಇನ್ಫಾರ್ಮ್ ತಿಳ್ಕೊಂಡು ಅದೇನಂತ ನೋಡಿ ಸುಮ್ಮನೆ ಕರ್ಕೊಂಬಂದು ಇಕ್ಕೇಬೇಕು ಸುಗೋಣ. ಇನ್ನೇನು ಮಾಡೋಣ. ಇವಾಗ ಹೆಂಗನ ಒಂದು 5 ಲಕ್ಷ ದುಡ್ಡು ಬರುತ್ತಲ್ಲ, ಯಾವಾಗ ಬರುತ್ತೋ ಏನೋ ಗೊತ್ತಿಲ್ಲ. ನೀವು ಸೈನ್ ಹಾಕ್ಸ್ಕೊಂಡು ಹೋಗಿ ಅವ್ರು ಇವತ್ತಾದ್ರೂ ಬಂದರೂ ಬರ್ಬೋದು, ನಾಳೆ ಆದರೂ ಬಂದರೂ ಬರ್ಬೋದು. ಹೆಂಗೆ 5 ಲಕ್ಷ ಅಮೌಂಟ್ ಬರುತ್ತೆ, ಯಾರಿಗೆ ಕೆಡ್ಸಿದ್ದು? ಗ್ಯಾಸ್ ಪೈಪ್ಲೈನ್ ಹೋಗೋದ್ರಿಂದ ಹೆಂಗ ಬಿಡತ್ತ. ಹೆಂಗ ಒಳ್ಳೇದಾಗತ್ತ. ಇವಾಗ ಇನ್ನೇನು ಮಾಡೋಕ್ಕಾಗುತ್ತೆ? ನೀನು ಪಾಪ ಹೆಂಗಿದ್ರೆ ನಿಷ್ಠೂರ ಆಗ್ತೀಯ. ಇವಾಗ ನೋಡಲಿಲ್ಲ ಅಂತಂದ್ರೆ ನಿಷ್ಠೂರ ಆಗ್ತೀಯ. ನೀನು ಅಲ್ಲೇ ಬಿಟ್ಟರು ನಿಷ್ಠೂರ ಆಗ್ತೀವ. ಸುಮ್ಮನೆ ಕರ್ಕೊಂಬಂದು ನೋಡು ಅಷ್ಟೇ. ಹೆಂಗ ದುಡ್ಡು ಬೇರೆ ಬಂತಪ್ಪ, ಅದೊಂದು ಸಂತೋಷ ಆಯ್ತು ನಿಜವಾಗ್ಲೂ. 5 ಲಕ್ಷ ದುಡ್ಡು ಬಂತು ಅಂದರೆ ತಿಂಗಳ 1 ಲಕ್ಷ ಬರುತ್ತಲ್ಲ ಸುಗುಣ. ನೀನು 50,000 ಇಕ್ಕೆ, ಅವಳು 50,000 ಇಕ್ಕಂಬ್ಲೆ ಅಷ್ಟೇ. ಇಬ್ಬರು 50,000 ಇಕ್ಕೊಂಡು ಆರಾಮಾಗಿ ನಿಮ್ಮದೆಗೆ ನಮ್ಮವ್ರ ಜೀವನ ಮಾಡ್ದೆ ಏನು ಆರಾಮಾಗಿರ್ಬೋದು ಸುಗುಣ. 50,000 ತಾಂಡ್ರೆ ತಿಂಗಳಿಗೆ ನಿಜವಾಗ್ಲಮ್ಮ 1 ಲಕ್ಷ ಬಂದ್ರೆ ನೀನು ಅವಳು ಇಬ್ಬರೊಳು ಚೆನ್ನಾಗಿರ್ಬೋದು ಸುಗುಣ. ಇಬ್ಬರೊಳು ಚೆನ್ನಾಗಿರೋ ಅನ್ಕಣೆ, ದುಡ್ಡು ಬರುತ್ತೆ ಹೆಂಗೋನು. ಸುಮ್ಮನೆ ಯಾಕೆ ಜಗಳ ಆಡ್ಕೊಂಡು ಸುಮ್ಮನೆ ಅದು ಇದು ರಂಪ ರಾಮಾಯಣ ಮಾಡ್ಕೊಂಬತ್ತೀನಿ ನಾನು. ಸರಿ ಆಯ್ತು ಹೇಳು. ಏನು ಮಾಡೋಕ್ಕಾಗುತ್ತೆ? ನೋಡ್ಬೇಕಲ್ಲ. ನೀನು ನೋಡ್ದಲ್ಲ, ನೀನು ಮಾಡಿರೋ ತಪ್ಪಿಗೆ ನೀನೇ ಅನುಭವಿಸ್ಬೇಕಲ್ಲ. ಏನು ಮಾಡೋಕ್ಕಾಗುತ್ತೆ? ನೋಡು ಕರ್ಕೊಂಬಂದು ನಾನೇ ನೀನು ಬೇಡಂಬ. ನೋಡಿದ್ರಲ್ಲ ವೀಕ್ಷಕರೇ, ಸುಗುಣ ಒಪ್ಕೊಂಡಿದ್ದಾಳೆ. ಆ ವಿಜಿ ಬೇರೆನೆ ನನ್ನ ಹೆಸರಿಗೆ ದುಡ್ಡು ಬರೋ ಥರ ಮಾಡಿದ್ದಾಳೆ. ಅವಳಿಗೆ ಡಿವರ್ಸ್ ಕೊಟ್ಟು ಹೊಲ ಎಲ್ಲ ಭಾಗ ಕೊಟ್ಟಿದ್ರಲ್ಲ, ಅವಳ ಹೊಲದಲ್ಲಿ ಇವಾಗ ಗ್ಯಾಸ್ ಪೈಪ್ಲೈನ್ ಹೋಗ್ತಾ ಐತೆ. ಅದಕ್ಕೇ ಇವಾಗ ಅಮೌಂಟ್ ಬರುತ್ತೆ ಗ್ಯಾಸ್ ಪೈಪ್ಲೈನ್ ಹೋದರೆ. ಅದಕ್ಕೇ ಅದನ್ನು ನನ್ನ ಹೆಸ್ರಿಗೆ ಬರೋ ಥರ ಮಾಡಿಸಿದ್ದಾಳೆ. ಅವ್ರ ಗಂಡ ತಕರಾರು ಮಾಡ್ತಾನೆ ಅಂತ ಹೇಳಿ ನನಗಿದ್ನು ಮಾಡಿಸಿ, ಗಂಡ ಅಂತೇಳಿ ನನಗೆ ಸೇರಿಸಿ ಇವಾಗ ನನ್ನ ಹೆಸ್ರಿಗೆ ಬರೋ ಥರ ಮಾಡಿದ್ದಾಳೆ. ಹೆಂಗೆ ಗೊತ್ತಾ? ಬಂದರೆ ಸಾಕತ್ತ. ನೋಡ್ತಾ ಇರ್ರಿ, ನೆನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.